ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು ಅಟ್ ಕ್ರಿಯೇಷನ್. 2025ನೇ ಇಸ್ವಿಗಿಂತ ಮುಂಚೆ 25 ವಿಚಾರಗಳ ಒಂದು ಅವಲೋಕನದಲ್ಲಿ ಇದು 11ನೇ ದಿನ ಆಗಿರುತ್ತೆ. ಇವತ್ತಿನ ಕಾನ್ಸೆಪ್ಟ್ ಅಂತಂದ್ರೆ, ನಾವು ಅತಿಯಾಗಿ ಯೋಚನೆ ಮಾಡ್ತಾ ಇರ್ತೀವಿ. ಆ ಯೋಚನೆಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಈ ಯೋಚನೆ ಅನ್ನುವಂಥದ್ದು ಕೆಲವೊಂದು ಸಾರಿ ಪಾಸಿಟಿವ್ ಆಗಿದ್ರೆ ಕೆಲವೊಂದು ಸಾರಿ ನೆಗೆಟಿವ್ ಕೂಡ ಆಗಿರುತ್ತೆ. ತುಂಬಾ ಸಲ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದೇ ಜಾಸ್ತಿ. ಅದರಲ್ಲೂ ನಮ್ಮ ಆತ್ಮೀಯರು, ನಮ್ಮ ಮನೆಯಲ್ಲಿ ಯಾರಾದ್ರೂ ನಮಗೆ ತುಂಬಾ ಇಷ್ಟ ಆದಂಥವ್ರು ಯಾರಾದ್ರೂ ಇದ್ರು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ಅಥವಾ ಮಗಳು ಇರ್ಬೋದು. ಇವ್ರು ಯಾರಾದ್ರೂ ಹೊರಗೆ ಹೋದ್ರು ಅಂದ್ರೆ ಅವ್ರು ಬರೋವರೆಗೂ ನಮ್ಗೆ ಸಮಾಧಾನ ಇರಲ್ಲ. ಅವ್ರು ಒಂದಿಷ್ಟು ಗಂಟೆಗೆ ಬರ್ತಾರೆ ಅಂತ ಅನ್ನುವಂತ ಒಂದಿಷ್ಟು ನಿರೀಕ್ಷೆ ಇರುತ್ತೆ ನಮ್ಗೆ. ಆ ಟೈಮನ್ನ ಮೀರಿ 5 ನಿಮಿಷ ಲೇಟ್ ಆದ್ರೂ ಕೂಡ ಟೆನ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಬರಲಿಲ್ಲ, ಇಷ್ಟೊತ್ತಾದ್ರೂ ಬರಲಿಲ್ಲ, ಇಷ್ಟರಲ್ಲೇ ಬರಬೇಕಿತ್ತು, ಗಾಡಿ ತಗೊಂಡು ಹೋಗಿದ್ದಾನೆ. ಅದರಲ್ಲೂ ಎಸ್ಪೆಷಲಿ ಅಮ್ಮ ಯೋಚನೆ ಮಾಡುವಂಥದ್ದು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಅದರಲ್ಲೂ ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಏನೋ ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಏನು ಹೇಳಲೇ ಇಲ್ಲ, ಕಾಲ್ ಆದ್ರೂ ಮಾಡ್ಬೋದಿತ್ತು. ಈ ತರ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ. ಇಲ್ಲ ನಾವೇನು ಆಗಲ್ಲ ಅಂತ ಅನ್ಕೋಬಹುದು. ಖಂಡಿತ ಒಂದು 5 ನಿಮಿಷ ಕುತ್ಕೊಂಡ್ಬಿಟ್ಟು ಯೋಚನೆ ಮಾಡಿ. ಎಲ್ಲರೂ ಇದೇ ತರನ ಮಾಡ್ತಿರ್ತಾರೆ, ಎಸ್ಪೆಷಲಿ ಲೇಡೀಸ್ಗಳು. ಅದರಲ್ಲಿ ಅಮ್ಮಂದಿರು ಈ ತರ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲದೂ ಕೂಡ ನಮ್ಮ ಒಂದು ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಆರೋಗ್ಯಕರವಾಗಿದ್ದಾಗ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. ಬಟ್ ಸ್ವಲ್ಪ ದಿನ ಆದ್ಮೇಲೆ 35-40 ಏಜ್ ಆದ್ಮೇಲೆ ಸೊ ಇದೆಲ್ಲದನ್ನು ಕೂಡ ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆಲೋಚನೆ ಕೂಡ ನಮ್ಮಲ್ಲೇ ಇರುವಂತ, ಮಾನಸಿಕವಾಗಿನೇ ಇರುವಂತದ್ದು. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವಷ್ಟೇ ಯೋಚನೆ ಮಾಡೋದಿಲ್ಲ, ನಮ್ ಜೊತೆಗೆ ನಮ್ಮ ಮನೇಲಿ ಇರೋರಿಗೆಲ್ರಿಗೂ ಕೂಡ ಟೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ ನೋಡು, ಏನಾಯ್ತೋ ಏನೋ, ಯಾಕೆ ಬರ್ಲಿಲ್ವೋ ಏನೋ ಅಂತ ಈ ತರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನ ನಮ್ಗೆ ತುಂಬಾ ಇಷ್ಟ ಆದವರು ಎಲ್ಗಾದ್ರೂ ನಾವು ಟ್ರಾವೆಲಿಂಗ್ ಈ ತರ ಮಾಡ್ತಾ ಇದ್ವಿ ಅಂತಂದ್ರೆ ಅಲ್ಲೇನಾದ್ರೂ ಆಗುತ್ತೇನೋ ಅಂತ ಅನ್ನುವಂಥದ್ದು, ಅಥವಾ ಅವ್ರಿಗೇನಾದ್ರೂ ಆಗುತ್ತೇನೋ ಅಂತ ಈ ತರ ಸುಮ್ನೆ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಸುಮ್ಮನೆ ಸೈಲೆಂಟ್ ಆಗಿದ್ದಾಗ ಈ ತರ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತಿರತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡ್ಕೊ. ನಮ್ಮ ಬಾಡಿ ಒಂದು ವೃದ್ಧಿ ಆಗಿರುವಂತದ್ದೇ ಪಂಚೇಂದ್ರಿಯಗಳಿಂದ ಅಂತ ಹೇಳ್ತಾರೆ. ಈ ಪಂಚೇಂದ್ರಿಯಗಳನ್ನ ಕಂಟ್ರೋಲಿಗೆ ತಗೊಂಡ್ವಿ ಅಂತ ಅಂದ್ರೆ ನಾವು ಎಲ್ಲವನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಪಂಚೇಂದ್ರಿಯಗಳನ್ನ ಗೆದ್ದಂಥವನು ತುಂಬಾ ಯೋಗಿ ಆಗ್ತಾನೆ ಅಂತ ಹೇಳ್ತಾರೆ. ನಾವು ಸಂಪೂರ್ಣವಾಗಿ ಪಂಚೇಂದ್ರಿಯಗಳನ್ನ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಜೀವನಕ್ಕೆ ಬೇಕಾದ ಸುಖಕರವಾದಂತ ಜೀವನವನ್ನ ನಡೆಸ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟನ್ನ ನಾವು ಕಂಟ್ರೋಲಿಗೆ ತಗೊಳ್ಳೇಬೇಕಾಗುತ್ತೆ. ಈ ತರದ ಒಂದು ಕೆಟ್ಟ ಯೋಚನೆ ಬರ್ತಾ ಇತ್ತು ಅಂತಂದ್ರೆ ಅದರಿಂದ ಹೊರಗೆ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದೇವ್ರ ಮನೆಯಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ದೀಪವನ್ನ ಹಚ್ಕೊಂಡು, ದೇವ್ರ ಪೂಜೆ ಎಲ್ಲ ಆಗಿರುತ್ತಲ್ವಾ, ಸೊ ಆ ಸಮಯದಲ್ಲಿ ಯಾರಿಗೆ ಈ ತರ ಯೋಚನೆ ಬರ್ತಿರತ್ತೆ ಅವರು ಪ್ರತಿನಿತ್ಯ ಇದನ್ನ ಮಾಡ್ಬೇಕಾಗತ್ತೆ. ಅವರು ಪ್ರತಿನಿತ್ಯ ಪೂಜೆ ಮಾಡಿ ಆದ ನಂತರ ನಿಮ್ಗೆ ತುಂಬಾ ಇಷ್ಟವಾದಂತ ದೇವ್ರು ಯಾವುದೋ ಒಂದು ದೇವರನ್ನ ನೀವು ಆರಾಧನೆ ಮಾಡ್ತಿರ್ತೀರ. ಸೊ ಆ ದೇವರಿಗೆ ಕಣ್ತುಂಬಾ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೀವು ಧ್ಯಾನಕ್ಕೆ ಕೂತ್ಕೊಳ್ಳೋ ರೀತಿ ಕೂತ್ಕೊಂಡ್ಬಿಟ್ಟು ದೀರ್ಘವಾದಂತ ಉಸಿರನ್ನ ಎಳ್ಕೊಂಡು ದೀರ್ಘವಾದ ಉಸಿರನ್ನ ಬಿಡ್ತಾ ಆ ದೇವರನ್ನ, ಆ ಮೂರ್ತಿಯನ್ನ ನಿಮ್ಮ ಕಣ್ ಮುಂದೆ ತರಲಿಕ್ಕೆ ಟ್ರೈ ಮಾಡಬೇಕು. ಕಣ್ ಮುಚ್ಕೊಂಡ್ಬಿಟ್ಟು ಹೀಗೆ ಕೂತ್ಕೊಂಡು ಆ ದೇವರ ಮೂರ್ತಿಯನ್ನ ಕಣ್ ಮುಂದೆ ತಗೊಳ್ಬೇಕು. ಏನು ಇದೇನು ಮಹಾ ಅಂತ ಅನಿಸ್ಬೋದು, ಖಂಡಿತ ಆ ಮೂರ್ತಿ ನಮ್ ಕಣ್ ಮುಂದೆ ಬರಲ್ಲ, ಒಂದೇ ದಿನಕ್ಕೆ ಬರೋದೇ ಇಲ್ಲ. ಸೊ ಸ್ವಲ್ಪ ಟ್ರೈ ಮಾಡಿ ನೋಡಿ, ಖಂಡಿತ ಆಗತ್ತೆ, ಬಟ್ ಸ್ವಲ್ಪ ದಿನ ಟೈಮ್ ತಗೊಳತ್ತೆ. ಮುಂದೆ ತರ್ಲಿಕ್ಕೆ ಟ್ರೈ ಮಾಡಿದ್ರೆ ನಾವು ನೈಜವಾಗಿ ನೋಡಿರುವಂತ ಯಥಾ ಪ್ರಕಾರವಾದಂತ ಮೂರ್ತಿ ನಮ್ ಕಣ್ ಮುಚ್ಚಿದಾಗ್ಲೂ ಕೂಡ ಅದೇ ಬರ್ತಿರ್ಬೇಕು. ಆ ತರ ಇಮ್ಯಾಜಿನೇಷನ್ ಅನ್ನ ಮಾಡ್ಕೋಬೇಕು. ಆ ತರ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಬರಕ್ ಸ್ಟಾರ್ಟ್ ಆಗತ್ತೆ. ನಿಮ್ಮ ಯೋಚನೆ ಶಕ್ತಿ ಕೂಡ ಕಂಟ್ರೋಲಿಗೆ ಬರಕ್ ಸ್ಟಾರ್ಟ್ ಆಗತ್ತೆ. ಯಾಕೆಂದ್ರೆ ನೀವು ಅಲ್ಲಿ ಒಂದು ಮೂರ್ತಿಯನ್ನ ನಿಮ್ಮ ಕಣ್ ಮುಂದೆ ತರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಲ್ವಾ, ಸೊ ನಿಮ್ಮ ಯೋಚನಾ ಶಕ್ತಿ ಕೂಡ ಅಲ್ಲೇ ಇನ್ವಾಲ್ವ್ಮೆಂಟ್ ಆಗಿರತ್ತೆ, ಏಕೀಕೃತ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಜಾಸ್ತಿ ಕಂಟ್ರೋಲಿಂಗ್ ಕೆಪಾಸಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಮಾಡ್ಬೇಕಾಗತ್ತೆ. ಇದು ಯಾರಿಗೆಲ್ಲ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಿರುತ್ತೋ ಅವರು ಪ್ರತಿನಿತ್ಯ ಈ ತರ ಮಾಡ್ಬೇಕು. ಇನ್ನ ಇವಾಗ ಸದ್ಯಕ್ಕೆ ಸಡನ್ ಆಗಿ ಏನೋ ಒಂದು ಥಾಟ್ಸ್ ಬರ್ತಾ ಇದೆ, ನಮ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ,
ಮನೆಯಲ್ಲಿ ಇದೀವಿ ನಾವಿವಾಗ, ಯಾರೋ ಔಟ್ಸೈಡ್ ಹೋಗಿದ್ದಾರೆ ಅಥವಾ ಏನೋ ಬಂದಿಲ್ಲ, ಈ ಥರದ್ದೇನೋ ಟೆನ್ಷನ್ ಆಗ್ತಾ ಇದೆ, ಆ ಸಮಯದಲ್ಲಿ ನಾವು ಈ ಥರ ಮಾಡ್ಬೋದು, ಅಥವಾ ಪ್ರತಿನಿತ್ಯನೂ ಕೂಡ ಮಾಡ್ಬೋದು. ಪಂಚೇಂದ್ರಿಯಗಳನ್ನ ಕಂಟ್ರೋಲಿಗೆ ತಗೊಳ್ಳೋದು ಅಂತ ಹೇಳಿದೆ. ಫಸ್ಟ್ ನಾವು ಕಣ್ಣಿಗೆ ಕೆಲಸವನ್ನ ಕೊಡಬೇಕು. ಕಣ್ ತುಂಬಾ ನಮ್ಗೆ ಇಷ್ಟವಾದಂಥದ್ದು ಏನ್ ಇಷ್ಟ ಇರುತ್ತೋ ಅದನ್ನೇ ಮನೆಯಲ್ಲಿ. ಇವಾಗ ನನ್ಗೆ ಜಾಸ್ತಿ ಹೂವಿನ ಗಿಡಗಳ ಮೇಲೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನಾನು ಹೂವಿನ ಗಿಡಗಳನ್ನ ಜಾಸ್ತಿ ಕಣ್ಣು ತುಂಬಾ ನೋಡ್ಕೊಂಡು ಮನಸ್ಸು ತುಂಬಿ ನಾನು ತೃಪ್ತಿಯನ್ನ ಪಡ್ಕೊಳ್ಳೋದು. ಆ ಯೋಚನೆ ಬಂತು ಅಂದ ತಕ್ಷಣ ಸಡನ್ ಆಗಿ ನಾನು ಆ ಪ್ಲೇಸಿಗೆ ಹೋಗ್ಬಿಟ್ಟು ಆ ಹೂವಿನ ಗಿಡಗಳನ್ನೆಲ್ಲವನ್ನು ನೋಡುವಂಥದ್ದು, ಆ ಹೂವಿನ ಗಿಡಗಳನ್ನ ಎಲ್ಲವನ್ನ ನಾವು ಕಣ್ಣು ತುಂಬಿಕೊಳ್ಳುವಂಥದ್ದು. ಅವಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ. ಇದು ಕಣ್ಣಿಗೆ ಆದ್ರೆ ನೆಕ್ಸ್ಟ್ ಸ್ಪರ್ಶವನ್ನ ಮಾಡಬೇಕು. ಸ್ಪರ್ಶವನ್ನ ಮಾಡುವಂಥದ್ದು, ಆ ಹೂಗಳನ್ನ ಟಚ್ ಮಾಡುವಂಥದ್ದು. ನಿಮ್ಗೆ ಯಾವ್ದಿಷ್ಟನೋ ಅದನ್ನ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು. ಸೊ ಆ ಹೂಗಳನ್ನ ಟಚ್ ಮಾಡುವಂಥದ್ದು, ಮುಟ್ಟುವಂಥದ್ದು, ಆ ಸ್ಪರ್ಶ ಮಾಡಿದಾಗ ನಿಮ್ಗೊಂಥರ ಫೀಲ್ ಆಗ್ತಿರತ್ತೆ, ಸೊ ಖುಷಿ ಆಗ್ತಿರತ್ತೆ. ಸೊ ಇದನ್ನ ಮಾಡಬೇಕು. ನಂತರದಲ್ಲಿ ಅದರ ಸ್ಮೆಲ್ ಅನ್ನ ತಗೊಳ್ಳುವಂಥದ್ದು. ಇವಾಗ ಹೂವಿನ ಸ್ಮೆಲ್ ತುಂಬಾ ಚೆನ್ನಾಗಿರತ್ತೆ, ಆ ಸ್ಮೆಲ್ ಅನ್ನ ತಗೊಳ್ಳುವಂಥದ್ದು, ಎಷ್ಟು ಸುಗಂಧವಾಗಿರುತ್ತೆ, ಆ ಸ್ಮೆಲ್ ಅನ್ನ ತಗೊಂಡ್ಬಿಟ್ಟು ಆನಂದ ಪಡುವಂಥದ್ದು. ಸೊ ಈ ತರ ಮಾಡಬೇಕು. ಇದಾದ್ಮೇಲೆ ಅಲ್ಲಿ ನಿಮ್ಮ ಪ್ರಕೃತಿಯ ಸುತ್ತಮುತ್ತ ಇರುವಂತ ಪಕ್ಷಿಗಳ ಸೌಂಡ್ ಇರ್ಬೋದು, ಅಥವಾ ಯಾವುದಾದ್ರೂ ಸಂಗೀತವನ್ನ ಕೇಳುವಂಥದ್ದು, ಈ ತರ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಒಂದು ಗ್ಲಾಸ್ ನೀರನ್ನ ತಗೊಂಡ್ಬಿಟ್ಟು ಶಾಂತವಾಗಿ ಪ್ರಶಾಂತವಾಗಿ ಕೂತ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರನ್ನ ಕುಡಿಬೇಕು. ಈಗ ನಾವು ಎಲ್ಲ ಪಂಚೇಂದ್ರಿಯಗಳಿಗೂ ಕೂಡ ಕೆಲಸವನ್ನ 1 by 1 ಕೆಲಸವನ್ನ ಕೊಡ್ತಾ ಹೋದ್ವಿ. ಅವಾಗ ನಮ್ಮ ಯೋಚನಾ ಶಕ್ತಿ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ, ಚೇಂಜ್ ಆಗುತ್ತೆ. ಇದನ್ನ ಮಾಡ್ಲಿಕ್ಕೆ ನಮಗೆ ಹೆಚ್ಚು ಕಡಿಮೆ ಅಂದ್ರೆ ಒಂದು 10 ರಿಂದ 15 ನಿಮಿಷ ಟೈಮ್ ಹಿಡಿಯುತ್ತೆ. ಸೊ ಇಷ್ಟು ಟೈಮ್ ಅನ್ನ ನಾವು ಯೋಚನೆ ಮಾಡುವಂಥದ್ದನ್ನ ಅವಾಯ್ಡ್ ಮಾಡಿಬಿಟ್ಟು ಈ ಕಡೆ ಇನ್ವಾಲ್ವ್ಮೆಂಟ್ ಆದ್ವಿ ಅಂತಂದ್ರೆ, ಸಡನ್ ಆಗಿ ಆ ಮೂಮೆಂಟ್ ಇಂದ ಹೊರಗೆ ಬಂದ್ವಿ ಅಂತಂದ್ರೆ ನಮ್ಮ ಮೈಂಡ್ ರಿಲೀಫ್ ಆಗ್ತಾ ಹೋಗುತ್ತೆ. ಸೊ ಈ ತರದ ಯೋಚನೆಗಳು ಕ್ರಮೇಣ ಕಮ್ಮಿ ಆಗ್ತಾ 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 ಬರುತ್ತೆ. ಇದನ್ನ ನೀವು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಬದಲಾವಣೆಯನ್ನ ನೀವು ಖಂಡಿತ ಕಂಡ್ಕೊಳ್ತೀರಾ. ಇಷ್ಟನ್ನ ಪ್ರತಿನಿತ್ಯನೂ ಕೂಡ ನೀವು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲೂ ಕೂಡ ಅದ್ಭುತವಾದಂತಹ ಬದಲಾವಣೆಯನ್ನ ಕಂಡ್ಕೊಳ್ತೀರಾ. ಯಾಕೆಂದ್ರೆ ಪಂಚೇಂದ್ರಿಯಗಳಿಗೆ ನಾವು ಯಾವಾಗ ಒಂದಿಷ್ಟು ಪಂಚೇಂದ್ರಿಯಗಳಿಂದ ಫೀಲ್ ಮಾಡ್ತಾ ಇರ್ತೀವೋ ಅವಾಗ ನಮ್ಮ ಮೈಂಡಿಗೆ ನಿಜವಾಗ್ಲೂ ರಿಲ್ಯಾಕ್ಸ್ ಸಿಗತ್ತೆ. ಸೊ ಇದರಿಂದ ತುಂಬಾ ಬದಲಾವಣೆ ಕೂಡ ಆಗುತ್ತೆ, ನಮ್ಮ ಯೋಚನಾ ಶಕ್ತಿ ಕೂಡ ಬದಲಾವಣೆ ಆಗುತ್ತೆ. ಇದು ರಿಯಲ್ ಆಗಿ ನಾವು ಅನುಭವಿಸಿರುವಂಥದ್ದು. ಸೊ ಹಾಗಾಗಿನೇ ಹೇಳ್ತಾ ಇರುವಂಥದ್ದು. ಇದು ಖಂಡಿತ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋವನ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಒಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.